ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹನೂರು ಪಟ್ಟಣದ 12ನೇ ವಾರ್ಡಿನ ಪಟ್ಟಣ ಪಂಚಾಯಿತಿ ಉಪಚುನಾವಣೆ ನಡೆಯುತ್ತಿದೆ. ಬಿರುಸಿನಿಂದ ಮತದಾನ ಪ್ರಾರಂಭವಾಗಿದೆ. ಒಟ್ಟು 685 ಮತಗಳಲ್ಲಿ 349 ಮಹಿಳಾ ಮತದಾರರು, 336 ಪುರುಷ ಮತದಾರರು ಇಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾರೆ. ಕಾಂಗ್ರೆಸ್ನಿಂದ ಲಕ್ಷ್ಮಿ, ಬಿಜೆಪಿಯಿಂದ ವಸಂತ, JDSನಿಂದ ಲತಾಮಣಿಯವರು ತ್ರಿಕೋನ ಸ್ಪರ್ಧೆಯಲ್ಲಿ ಈಗ ಚುನಾವಣೆ ನಡೆಯುತ್ತಿದೆ. ಕಾಂಗ್ರೆಸ್, ಬಿಜೆಪಿ, JDS 3 ಅಭ್ಯರ್ಥಿಗಳು ಕೂಡ ಇಲ್ಲಿ ಸೆಣಸಾಡುತ್ತಾ ಇದ್ದಾರೆ. ಚಂದ್ರಮ್ಮನ್ ಅವರ ನಿಧನದ ನಂತರ ತೆರವಾಗಿದ್ದಂಥ ಈ ಸ್ಥಾನಕ್ಕೆ ಕಾಂಗ್ರೆಸ್, ಬಿಜೆಪಿ, JDS ಮೂರು ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧೆ ಹೊಟ್ಟಿದ್ದಾರೆ. JDS BJP ಮೈತ್ರಿ ಇಲ್ಲಿ ವರ್ಕೌಟ್ ಆಗಿಲ್ಲ. ಹಾಗಾಗಿ RS ದೊಡ್ಡಿಯಲ್ಲಿ ನಡೆಯುತ್ತಿರೋದು ಚುನಾವಣೆ. ಹಿಂದಿನ ರಿಸಲ್ಟ್ಗಳು ನೋಡಿದಾಗ ಹಿಂದೆ ರಮೇಶ್ ನಾಯ್ಡು ಅವರು ಗೆದ್ದಿದ್ದರು, ಆಮೇಲೆ ರಾಜಶೇಖರ್ ಮೂರ್ತಿ ಅವರು JDS ಗೆದ್ದಿದ್ದರು. ಕಳೆದ ಚುನಾವಣೆಯಲ್ಲಿ ಚಂದ್ರಮ್ಮ ಅವರು ಸ್ಪರ್ಧಿಸಿ BJPಯಿಂದ ಗೆದ್ದಿದ್ದರು. ಆ ತೆರವ ಸ್ಥಾನಕ್ಕೆ ಈಗ ಉಪಚುನಾವಣೆ ನಡೀತಿದೆ. ಇನ್ನೊಂದು ವರ್ಷಗಳ ಅವಧಿಯಲ್ಲಿ ಚುನಾವಣೆ ಪೂರ್ಣಗೊಳ್ಳಬೇಕಾಗುತ್ತೆ. ಈ ಅವಧಿ ಇರ್ತದೆ ಅಷ್ಟೇ. ಹಾಗಾಗಿ ಈ ಒಂದು ವರ್ಷ ಅವಧಿಯಲ್ಲಿ ನಡೆಯುವಂಥ ಚುನಾವಣೆ 3 ಅಭ್ಯರ್ಥಿಗಳು ಸೆಣಸಾಡ್ತಾ ಇದ್ದಾರೆ. ಈಗ ನೋಡೋಣ ಒಟ್ಟಾರೆ ಹೇಗೆ ನಡೀತಿದೆ ಅನ್ನೋದು ನೋಡಿದ್ರೆ ಮಾಹಿತಿ ಪ್ರಕಾರ 210 ಮತಗಳು ಬೆಳಗ್ಗೆ 10 ಗಂಟೆಗೆ ಒಟ್ಟು ಚಲಾವಣೆ ಆಗಿತ್ತು. ಅದು 103 ಮಹಿಳೆಯರು, 107 ಪುರುಷರು ಮತದ ಚಲಾಯಿಸಿದರು. RS ದೊಡ್ಡಿಯಲ್ಲಿ ಕಳೆದ 10 ದಿನಗಳಿಂದ ಬಿರುಸಿನ ಪ್ರಚಾರಗಳು ನಡೀತು. ಅವರ ಅಭ್ಯರ್ಥಿಗಳು ಅವರ ಸ್ವಂತ ಶಕ್ತಿಯಲ್ಲಿ ಸಮಬಲದ ಹೋರಾಟವನ್ನು ನೀಡಲು ಮಾಡ್ತಾಯಿದ್ರು. ಈಗ ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ರಾಮಕೃಷ್ಣ ಅವರು ಮತ್ತು PRO ಆಗಿ ಶಾಂತರಾಜ್ ಅವರು ಮತ್ತು APRO ಆಗಿ ನಾಗಸುಂದ್ರ ಅವರು ಸೇರಿದಂತೆ ನೋಡಲ್ ಅಧಿಕಾರಿಗಳು ಮತ್ತು PROಗಳು ಬಿಗಿ ಭದ್ರತೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೀತದ ಚುನಾವಣೆ. ಒಟ್ಟಾರೆ ಚುನಾವಣಾ ನೀತಿ ನಿಯಮ ಪ್ರಕಾರ ಏನು ನಡೀಬೇಕು ಅಲ್ಲಿ ಭಾಳ ಶಿಸ್ತುಬದ್ಧವಾಗಿ ನಡೀತಾ ಇದೆ. ಮತ್ತು ಅವರ ಬೆಂಬಲಿಗರು, ಮುಖಂಡರುಗಳು ಕಾಂಗ್ರೆಸ್ ಮತ್ತು BJP ಮತ್ತು JDS ಇವ್ರ ಮತಗಳನ್ನು ಸೆಳೆಯಲು ಇನ್ನೆಲ್ಲ ಸರ್ಕಸ್ ಮಾಡಿದ್ದಾರೆ. ನೋಡೋಣ ಮಂಗಳವಾರ ಇದರ ಫಲಿತಾಂಶ ಹೊರಬರ್ತದೆ. ಅಲ್ಲಿವರೆಗೂ ಇವರ ಫಲಿತಾಂಶದ ಹಿನ್ನೆಲೆಯಲ್ಲಿ ಏನೇನಾಗಿದೆ, ಮತದಾರ ಪ್ರಭು ಏನೇನು ಮಾಡ್ತಾನೆ ಅನ್ನೋದನ್ನು ನೋಡಬೇಕು. ಹನೂರು ಪಟ್ಟಣದ ಇತಿಹಾಸದಲ್ಲಿ ಮತ್ತೆ ಏನಾದ್ರು ಮತ್ತೆ ಚುನಾವಣೆ ನಡೆದಾಗ ಏನೇನು ರಿಸಲ್ಟ್ಗಳು ಉಪಚುನಾವಣೆ ನಡೀತವೆ ಅಂತ ಹೇಳಬೇಕು. ಈಗಾಗಲೇ PG ಪಾಳ್ಯ, ಶೆಟ್ಟಹಳ್ಳಿ, ಬಂಡಳ್ಳಿ ಮತ್ತು ಕೌದಳ್ಳಿ ಹೀಗೆ 3-4 ಗ್ರಾಮ ಪಂಚಾಯತಿಗಳು ಕೂಡ ಉಪಚುನಾವಣೆ ನಡೀತಾ ಇದೆ. ಅದೆಲ್ಲ ಹೇಗೆ ರಿಸಲ್ಟ್ಗಳು ಬರ್ತವೆ ಅಂತ ನೋಡಬೇಕು. ಯಾರ್ಯಾರು ಬೆಂಬಲಿಗರು ಗೆಲ್ತಾರೆ ಅನ್ನೋದು. ಬೆಳಗ್ಗೆಯೇ ರಾಜ್ಯದ ಚುನಾವಣೆಯ ಫಲಿತಾಂಶಗಳು ಬಂದಾಗ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ 3 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿತ್ತು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಅಲ್ಲೆಲ್ಲ BJP ಮುನ್ನಡೆ, NDA ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ರು. ಒಟ್ಟಾರೆ ನೋಡೋಣ ಉಪಚುನಾವಣೆ ಫಲಿತಾಂಶಗಳು ಯಾವ ಮಟ್ಟಿಗೆ ನಡೀತದೆ, ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಜನರ ಅಭಿಪ್ರಾಯಗಳನ್ನು ನಾವು ಹೇಳೋಕ್ಕಾಗಲ್ಲ. ಈಗಲೇ ಎಲ್ರಿಗೂ ವಂದನೆಗಳು.